ನಮಸ್ಕಾರ, ಕೆಸಿಎನ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಪಯ್ಯನೂರಿನ ಪೆರುಂಬದ ಮುಖ್ಯ ರಸ್ತೆಯಲ್ಲಿರುವ ಮನೆಯೊಂದರಲ್ಲಿ ಭಾರೀ ದರೋಡೆ, 75 ಪವನ್ ಚಿನ್ನಾಭರಣ ಕಳ್ಳತನ ಮಾಡಿದ ಘಟನೆ. ಉಳ್ಳಾಲದಲ್ಲಿ ಅಕ್ರಮ ಪಿಸ್ತೂಲ್ ಹೊಂದಿರುವ ಮಂಜೇಶ್ವರದ ಇಬ್ಬರ ಬಂಧನ, ಮಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿರುವುದು. ಪಡನ್ನಕಾಡ್ನಲ್ಲಿ ಬಾಲಕಿಯನ್ನು ಅಪಹರಿಸಿ ಶಾರೀರಿಕವಾಗಿ ತೊಂದರೆ ನೀಡಿದ ಘಟನೆ, ಆರೋಪಿಯನ್ನು ಗುರುತಿಸಿದ್ದರೂ ಬಂಧಿಸಲು ಇನ್ನೂ ಸಾಧ್ಯವಾಗಿಲ್ಲ. ಕಾರಡ್ಕ ಅಗ್ರಿಕಲ್ಚರಿಸ್ಟ್ ಸಹಕಾರಿ ಸಂಘದ ವಂಚನೆ ಪ್ರಕರಣ ದಾಖಲಿಸಿ ವಾರ ಕಳೆದರೂ ಸಾಧ್ಯವಾಗಿಲ್ಲ ಹಣ ಪತ್ತೆ ಮಾಡಲು. ಕಾಂಜಂಗಾಡ್ ರೈಲು ನಿಲ್ದಾಣದಲ್ಲಿ ಹಳಿಯಲ್ಲಿ ಗೂಡ್ಸ್ ರೈಲು ನಿಲ್ಲಿಸಿದ ಘಟನೆ, ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗೆ ಇಂಬಾಶೇಖರ್. ವಾರ್ತೆಗಳು ವಿವರವಾಗಿ. ಪಯ್ಯನೂರಿನ ಪೆರುಂಬದ ಮುಖ್ಯ ರಸ್ತೆಯಲ್ಲಿರುವ ಮನೆಯೊಂದರಲ್ಲಿ ಭಾರೀ ದರೋಡೆ. ಪೆರುಂಬದಲ್ಲಿ ಸಿಎಚ್ ಸುಹಾರ ಎಂಬವರ ಮನೆಗೆ ನುಗ್ಗಿ 75 ಪವನ್ ಚಿನ್ನಾಭರಣ ಕಳ್ಳತನ ಮಾಡಿದ್ದಾರೆ. 2 ಅಂತಸ್ತಿನ ಮನೆಯ ಮೇಲಿನ ಮಹಡಿಯಲ್ಲಿ ಮನೆಯವರು ಮಲಗಿದ್ದ ಸಂದರ್ಭ ಕೆಳಮಹಡಿಯ ಕೊಠಡಿಯಲ್ಲಿ ದರೋಡೆ ನಡೆದಿರುವುದು. ಪಯ್ಯನೂರು ಪೆರುಂಬದ ಸಿಎಚ್ ಸುಹಾರ ಎಂಬವರ ಮನೆಯಲ್ಲಿ ಸೋಮವಾರ ರಾತ್ರಿಯಾಗಿದೆ ದರೋಡೆ ನಡೆದಿರುವುದು. 75 ಪವನ್ ಚಿನ್ನಾಭರಣ ನಷ್ಟವಾಗಿರುವುದು ಎಂದು ಪೊಲೀಸರ ಪ್ರಾಥಮಿಕ ನಿಗಮನ. 2 ಅಂತಸ್ತಿನ ಮನೆಯ ಮೇಲಿನ ಮಹಡಿಯಲ್ಲಿ ಮನೆಯ ಮಾಲಕಿ ಸುಹಾರ ಎಂಬವರ ಮಗನ ಕುಟುಂಬದ ಸದಸ್ಯರು ಮಲಗಿದ್ದಾಗ ಕೆಳಗಿನ ಮಹಡಿಯ ಕೊಠಡಿಯಲ್ಲಿ ಕಳ್ಳತನ ಮಾಡಿದ್ದಾರೆ. ಮನೆಯವರು ಬೆಳಗ್ಗೆ ಎದ್ದು ಕೆಳಗಿಳಿದು ಬಂದು ನೋಡಿದಾಗ ಕಳ್ಳತನ ನಡೆದಿರುವುದು ತಿಳಿದಿದೆ. ಕೆಳ ಅಂತಸ್ತಿನ ಬಾಗಿಲು ಕಬ್ಬಿಣದಿಂದ ಒಡೆದ ಸ್ಥಿತಿಯಲ್ಲಿತ್ತು. 2 ಮಲಗುವ ಕೋಣೆಗಳು ಮತ್ತು ಶೆಲ್ಫ್ಗಳ ಬಾಗಿಲು ಮುರಿದು ವಸ್ತುಗಳು ಎಳೆದು ಹಾಕಿರುವ ಸ್ಥಿತಿಯಲ್ಲಿತ್ತು. ಬಾಗಿಲು ಮುರಿಯಲು ಬಳಸಿರುವುದು ಎಂದು ಹೇಳುವ ಕತ್ತಿ ಕೋಣೆಯಲ್ಲಿ ಪತ್ತೆಯಾಗಿದೆ. ಪೆರುಂಬ ಟೌನ್ನ ಲೆತೆಫಿಯಾ ಶಾಲೆಯ ಹಿಂಭಾಗದಲ್ಲಾಗಿದೆ ಮನೆ. ಸುಹಾರ ಎಂಬವರ ಪತಿ ಅನಾರೋಗ್ಯದಿಂದ ಬಳಲುತ್ತಿದ್ದರಿಂದ ಇಬ್ಬರು ಪೆರಿಯಾರಂ ಸರ್ಕಾರಿ ವೈದ್ಯಕೀಯ ಕಾಲೇಜಿನಲ್ಲಿದ್ದರು. ಪಯ್ಯನೂರು ಪೊಲೀಸರು ಸ್ಥಳಕ್ಕೆ ಆಗಮಿಸಿ ವಿವರವಾದ ತನಿಖೆ ಆರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಚೆರ್ವತ್ತೂರ್. ಉಳ್ಳಾಲದಲ್ಲಿ ಅಕ್ರಮ ಪಿಸ್ತೂಲ್ ಹೊಂದಿರುವ ಆರೋಪಿಗಳಾದ ಮಂಜೇಶ್ವರದ ಇಬ್ಬರ ಬಂಧನ, ಮಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿರುವುದು. ಅಕ್ರಮ ಪಿಸ್ತೂಲನ್ನು ಹೊಂದಿರುವ ಮಲಯಾಳಿಗಳಾದ ಆರೋಪಿಗಳಿಬ್ಬರನ್ನು ಮಂಗಳೂರು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಬಂಧಿಸಿದ್ದಾರೆ. ಉಳ್ಳಾಲ ತಲಪಾಡಿಯ ಪಿಲಿಕೂರು ಪರಿಸರದಲ್ಲಿ ಇಬ್ಬರು ವ್ಯಕ್ತಿಗಳು ಕಪ್ಪು ಬಣ್ಣದ ಕಾರಿನಲ್ಲಿ ಪರವಾನಗಿ ಇಲ್ಲದ ಅಕ್ರಮ ಮಾರಕಾಯುಧ ಪಿಸ್ತೂಲನ್ನು ವಶದಲ್ಲಿರಿಸಿಕೊಂಡು ದುಷ್ಕೃತ್ಯವನ್ನು ನಡೆಸುವುದಾಗಿ ತಿರುಗಾಡುತ್ತಿದ್ದರೆಂಬ ಬಗ್ಗೆ ಖಚಿತ ಮಾಹಿತಿ ಲಭಿಸಿದೆ. ಮಂಗಳೂರು ಸಿಸಿಬಿ ಪೊಲೀಸರು ಕಾರ್ಯಾಚರಣೆ ನಡೆಸಿ ಅಕ್ರಮ ಪಿಸ್ತೂಲ್ ಹೊಂದಿದ ಆರೋಪಿಗಳಾದ ಮಂಜೇಶ್ವರದ ಮೊಹಮ್ಮದ್ ಅಸ್ಕರ್, ಅಬ್ದುಲ್ ನಿಸಾರ್ ಕೆ ಎಂಬಿವರನ್ನು ಬಂಧಿಸಿದ್ದಾರೆ. ಆರೋಪಿಗಳಿಂದ ಪಿಸ್ತೂಲ್ ಸಜೀವ ಮದ್ದುಗುಂಡುಗಳು, 2 ಮೊಬೈಲ್ ಫೋನ್ಗಳು ಹಾಗೂ ಕಪ್ಪು ಬಣ್ಣದ ಹ್ಯುಂಡೈ ವೆರ್ನಾ ಕಾರನ್ನು ವಶಪಡಿಸಲಾಗಿದೆ. ವಶಪಡಿಸಿಕೊಂಡ ಸುತ್ತಿನ ಒಟ್ಟು ಮೌಲ್ಯ 7,15,000 ರೂಪಾಯಿ ಆಗಿರಬಹುದು ಎಂದು ಅಂದಾಜಿಸಲಾಗಿದೆ. ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ. ಆರೋಪಿಯ ಪೈಕಿ ಮೊಹಮ್ಮದ್ ಅಸ್ಕರ್ ಎಂಬಾತನ ವಿರುದ್ಧ ಈ ಹಿಂದೆ ಕೇರಳದ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಪೊಲೀಸ್ ಠಾಣೆಯಲ್ಲಿ ಕೊಲೆಯತ್ನ, ಅಪಹರಣ, ಹಲ್ಲೆ ಪ್ರಕರಣ ಮತ್ತು ಉಳ್ಳಾಲ ಪೊಲೀಸ್ ಠಾಣೆಯಲ್ಲಿ ಗಾಂಜಾ ಮಾರಾಟ ಪ್ರಕರಣ ಹಾಗೂ ಬೆಂಗಳೂರು ನಗರದ ಬಾಯಪ್ಪನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಗಾಂಜಾ ಸಾಗಾಟದ ಪ್ರಕರಣ ಹೀಗೆ ಒಟ್ಟು 8 ಪ್ರಕರಣಗಳು ದಾಖಲಾಗಿದೆ. ಪೊಲೀಸ್ ಆಯುಕ್ತ ಅನುಪಮ್ ಅಗರ್ವಾಲ್ ಐಪಿಎಸ್ ರವರ ಮಾರ್ಗದರ್ಶನದಲ್ಲಿ ಸಿಸಿಬಿ ಘಟಕದ ಎಸಿಪಿ ಗೀತಾ ಕುಲಕರ್ಣಿಯವರ ನೇತೃತ್ವದಲ್ಲಿ ಪೊಲೀಸ್ ನಿರೀಕ್ಷಕ ಶ್ಯಾಮ್ ಸುಂದರ್ ಚೆಂ, ಪಿಎಸ್ಐ ಸುದೀಪ್ ಎಂವಿ ಮತ್ತು ಸಿಸಿಬಿ ಸಿಬ್ಬಂದಿಯವರು ಪಾಲ್ಗೊಂಡಿದ್ದರು. ನ್ಯೂಸ್ ಬ್ಯೂರೋ, ಮಂಗಳೂರು. ಕಾಸರಗೋಡು ಪಡನ್ನಕಾಡ್ನಲ್ಲಿ ಬಾಲಕಿಯನ್ನು ಅಪಹರಿಸಿ ಶಾರೀರಿಕವಾಗಿ ತೊಂದರೆ ನೀಡಿದ ಘಟನೆ, ಆರೋಪಿಯನ್ನು ಗುರುತಿಸಿದ್ದರೂ ಇನ್ನೂ ಬಂಧಿಸಲು ಸಾಧ್ಯವಾಗಿಲ್ಲ. ತಂಡಗಳಾಗಿ ಕರ್ನಾಟಕ ಕೇಂದ್ರೀಕರಿಸಿಯಾಗಿದೆ ಪೊಲೀಸರ ತನಿಖೆ. ಇದೇ ವೇಳೆ ಬಾಲಕಿಯಿಂದ ಮ್ಯಾಜಿಸ್ಟ್ರೇಟ್ ಗೌಪ್ಯ ಹೇಳಿಕೆ ಪಡೆದರು. ಕಾಸರಗೋಡು ಪಡನ್ನಕಾಡ್ನಲ್ಲಿ ಬಾಲಕಿಯನ್ನು ಅಪಹರಿಸಿ ಶಾರೀರಿಕವಾಗಿ ತೊಂದರೆ ನೀಡಿ ಚಿನ್ನಾಭರಣಗಳನ್ನು ಕದ್ದು ನಂತರ ಉಪೇಕ್ಷಿಸಿದ ಘಟನೆಯಲ್ಲಿ ಆರೋಪಿಯನ್ನು ಗುರುತಿಸಿದ್ದರೂ ಇನ್ನೂ ವಶಕ್ಕೆ ಪಡೆಯಲು ಸಾಧ್ಯವಾಗಿಲ್ಲ. ಆರೋಪಿಯನ್ನು 35 ವರ್ಷದ ಯುವಕ ಎಂದು ಶಂಕಿಸಲಾಗಿದೆ. ಕೊಡಗು ನಿವಾಸಿಯಾಗಿದ್ದು 14 ವರ್ಷಗಳ ಹಿಂದೆ ಕಾಂಜಂಗಾಡ್ಗೆ ಆಗಮಿಸಿದ್ದನು. ಕಾಂಜಂಗಾಡ್ನ ಕರಾವಳಿ ಪ್ರದೇಶದ ಮಹಿಳೆಯನ್ನು ಮದುವೆಯಾಗಿ ಇಲ್ಲೇ ವಾಸವಾಗಿದ್ದಾನೆ. ಕೊಡಗು ನಿವಾಸಿಯಾದ್ದರಿಂದ ಕರ್ನಾಟಕವನ್ನು ಕೇಂದ್ರೀಕರಿಸಿ ಆತನಿಗಾಗಿ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ. ಆರೋಪಿಯ ಪತ್ತೆಗೆ ತಂಡವೊಂದು ನಾಗ್ಪುರಕ್ಕೂ ತೆರಳಿದೆ. 167 ಸಿಸಿಟಿವಿ ದೃಶ್ಯಾವಳಿಗಳನ್ನು ಪರಿಶೀಲಿಸಿದಾಗ ಪೊಲೀಸರು ಆರೋಪಿಯನ್ನು ಗುರುತಿಸಿರುವುದು. ಕೆಲ ದಿನಗಳ ಹಿಂದೆ ಮನೆಯೊಂದಕ್ಕೆ ಪ್ರವೇಶಿಸಿ ಮಹಿಳೆಯೊಬ್ಬರ ಸೆರೆಗರಿಸಿ ಪರಾರಿಯಾಗಿರುವುದು ಈತನೇ ಎಂದು ಸಿಸಿಟಿವಿ ದೃಶ್ಯಾವಳಿಯಿಂದ ಪೊಲೀಸರು ಖಚಿತಪಡಿಸಿದ್ದಾರೆ. ಪೊಲೀಸರಿಗೆ ಸಹಾಯ ಮಾಡಿರುವುದು ಆತ ಧರಿಸಿದ್ದ ಬಟ್ಟೆ. 2 ಘಟನೆಗಳು ನಡೆಯುವಾಗ ಅದೇ ಬಟ್ಟೆಯನ್ನು ಈತ ಧರಿಸಿದ್ದ. ಆತನ ಶರೀರದ ಚಲನವಲನಗಳು ಸ್ಪಷ್ಟವಾದ ಬಳಿಕ ಪೊಲೀಸರು ಇಬ್ಬರು ಒಂದೇ ಎಂಬುದನ್ನು ಖಚಿತಪಡಿಸಿದ್ದಾರೆ. ಶಾಂಕಿತ ವ್ಯಕ್ತಿ ವಿಚಿತ್ರ ಸ್ವಭಾವದ ವ್ಯಕ್ತಿ ಎಂದು ಪೊಲೀಸರೇ ಹೇಳುತ್ತಿದ್ದಾರೆ. ಈತನ ವಿರುದ್ಧ 2 ವರ್ಷಗಳ ಹಿಂದೆ ಮೇಲ್ಪರ ಪೊಲೀಸ್ ಠಾಣೆಯಲ್ಲಿ ಪಾಕ್ಸೋ ಪ್ರಕರಣವಿತ್ತು. ಸಂಬಂಧಿಯಾಗಿರುವ 14 ವರ್ಷದ ಬಾಲಕಿಗೆ ಕಿರುಕುಳ ನೀಡಿರುವುದು ಪ್ರಕರಣ.
ಬಾಲಕಿಯನ್ನು ಸ್ಕೂಟರ್ನಲ್ಲಿ ವನಕ್ಕೆ ಕರೆದುಕೊಂಡು ಹೋಗಿ ದೌರ್ಜನ್ಯ ಎಸಗಿರುವುದು ಪ್ರಕರಣ. ಇದರಲ್ಲಿ ಈತ 3 ತಿಂಗಳ ಕಾಲ ರಿಮಾಂಡ್ನಲ್ಲಿದ್ದು ಜೈಲಿನಲ್ಲಿದ್ದನು. ಇದರ ವಿರುದ್ಧ ಸುಳ್ಯ ಹಾಗೂ ಕೊಡಗು ಠಾಣೆಗಳಲ್ಲಿ ಸರಗದ್ದ ಪ್ರಕರಣಗಳು ಇವೆ. ಇದೇ ವೇಳೆ ಶಾರೀರಿಕ ತೊಂದರೆಗೆ ಒಳಗಾದ ಬಾಲಕಿಯಿಂದ ಹೊಸದುರ್ಗ ಜುಡಿಷಿಯಲ್ ಪ್ರಥಮ ದರ್ಜೆ ಮ್ಯಾಜಿಸ್ಟ್ರೇಟ್ ಗೌಪ್ಯ ಹೇಳಿಕೆ ಪಡೆದರು. ಕಳೆದ ದಿನ ಬಾಲಕಿ ಆಸ್ಪತ್ರೆಯಿಂದ ಬಂದಿದ್ದಾಳೆ. ಇದರ ನಂತರ ಆಕೆಯನ್ನು ಹೇಳಿಕೆ ಪಡೆಯಲು ನ್ಯಾಯಾಲಯಕ್ಕೆ ಹಾಜರುಪಡಿಸಿರುವುದು. ಕಳೆದ ದಿನ ಬಾಲಕಿ ಪೊಲೀಸರಿಗೆ ವಿವರವಾದ ಹೇಳಿಕೆ ನೀಡಿದ್ದಳು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾರಡ್ಕ ಅಗ್ರಿಕಲ್ಚರಿಸ್ಟ್ ಸಹಕಾರಿ ಸಂಘದ ವಂಚನೆಯಲ್ಲಿ ಪ್ರಕರಣ ದಾಖಲಿಸಿ ವಾರ ಕಳೆದರೂ ಹಣ ಪತ್ತೆ ಮಾಡಲು ಆಗಿಲ್ಲ. ಸಂಘದ ಕಾರ್ಯದರ್ಶಿ ಕೆ ರದೀಶ್ 4.76 ಕೋಟಿ ರೂಪಾಯಿ ವಂಚಿಸಿದ್ದಾರೆ ಎಂಬುದು ದೂರು. ಈ ಹಣ ಎಲ್ಲಿಗೆ ಹೋಯಿತು ಎಂಬ ಬಗ್ಗೆ ಪೊಲೀಸರಿಗೂ ಸದ್ಯ ತನಿಖೆ ನಡೆಸುತ್ತಿರುವ ಜಿಲ್ಲಾ ಅಪರಾಧ ವಿಭಾಗಕ್ಕೂ ವಿವರ ಲಭಿಸಿಲ್ಲ. ವಂಚನೆ ನಡೆಸಿದ ಹಣವನ್ನು ಸಂಘದ ಕಾರ್ಯದರ್ಶಿ ರತೀಶ್ ರಿಯಲ್ ಎಸ್ಟೇಟ್ ವಲಯದಲ್ಲಿ ಹೂಡಿಕೆ ಮಾಡಿರುವುದರ ಕುರಿತಾಗಿದೆ ಪೊಲೀಸರ ತನಿಖೆ. ವಂಚನೆಯನ್ನು ಸಹಕಾರಿ ಇಲಾಖೆ ಪತ್ತೆ ಹಚ್ಚಿದ ನಂತರ ರದೀಶ್ಗೆ ಸಂಬಂಧಿಸಿದ ಅಧಿಕಾರಿಗಳೊಂದಿಗೆ ಮತ್ತು ಸಿಪಿಎಂ ಮುಖಂಡರೊಂದಿಗೆ ರದೀಶ್ ಈ ವಿಷಯವನ್ನು ತಿಳಿಸಿದ್ದರು. ವಾಯನಾಡಿನ ಮಾನಂದವಾಡಿ ಮತ್ತು ಬೆಂಗಳೂರಿನಲ್ಲಿ ಜಮೀನು ಖರೀದಿಸಲು ಹಣ ನೀಡಲಾಗಿದ್ದು, ಈ ಭೂಮಿಯನ್ನು ಮಾರಾಟ ಮಾಡಿ ಹಣ ಮರುಪಾವತಿ ಮಾಡಬಹುದು ಎಂದು ಹೇಳಲಾಗಿರುವುದು. ಆದರೆ ಈ ಭೂಮಿಯನ್ನು ವಂಚನೆಯ ಮೊತ್ತದಿಂದ ಖರೀದಿಸಿಲ್ಲ ಎಂದು ತನಿಖೆಯಿಂದ ತಿಳಿದುಬಂದಿದೆ. 2008ರಲ್ಲಿ ಈ ಜಮೀನನ್ನು ಖರೀದಿಸಿರುವುದು ಎಂದು ವಂಚನೆಗೆ ಸಹಕರಿಸಿದ ಆರೋಪದಲ್ಲಿ ಬಂಧಿತರಾದ ಕೆ ಅಹಮದ್ ಬಶೀರ್, ಎ ಅಬ್ದುಲ್ ಗಫೂರ್ ಮತ್ತು ಎ ಅನಿಲ್ ಕುಮಾರ್ ಎಂಬಿವರು ಪೊಲೀಸರಿಗೆ ತಿಳಿಸಿದ್ದಾರೆ. ರದೀಶ್ ಸಂಘದಿಂದ ವಂಚಿಸಿ ಪಡೆದ 1.12 ಕೋಟಿ ರೂಪಾಯಿ ಅಡವು ಚಿನ್ನವನ್ನು ಬೇರೆ ಬ್ಯಾಂಕ್ಗಳಲ್ಲಿ ಅಡವಿಡಲು ಸಹಕರಿಸಿದ ಇವರು ಅಡವಿಟ್ಟು ದೊರಕಿದ ಎಲ್ಲ ಮೊತ್ತವನ್ನು ರದೀಶ್ಗೆ ನೀಡಿದ್ದಾರೆ. ಹಣ ಎಲ್ಲಿಗೆ ಹೋಯಿತು ಎಂದು ಉತ್ತರ ನೀಡಬೇಕಾದ ರದೀಶ್ನನ್ನು ಬಂಧಿಸಲು ಪೊಲೀಸರಿಗೆ ಇನ್ನೂ ಸಾಧ್ಯವಾಗಿಲ್ಲ. ವಂಚನೆಯ ಸೂತ್ರಧಾರನೆಂದು ತನಿಖಾ ತಂಡ ಸಂಶಯಿಸುವ ಪಯ್ಯನೂರಿನಲ್ಲಿ ನೆಲೆಸಿರುವ ಕಣ್ಣೂರು ಠಾಣಾ ನಿವಾಸಿ ಝಬಾರಿ ಎಂಬಾತನ ಬಗ್ಗೆ ಸ್ಪಷ್ಟ ಮಾಹಿತಿ ಲಭಿಸಿಲ್ಲ. ತಲೆಮರೆಸಿಕೊಂಡ ನಂತರ ಶಿವಮೊಗ್ಗದ ಲಾಡ್ಜ್ನಲ್ಲಿ ಇಬ್ಬರು ಒಟ್ಟಿಗೆ ವಾಸವಾಗಿರುವ ಬಗ್ಗೆ ದಾಖಲೆಗಳಿದ್ದು, ನಂತರ ಎಲ್ಲಿಗೆ ಹೋದರು ಎಂಬ ಸುಳಿವು ಸಿಕ್ಕಿಲ್ಲ. ಪ್ರಕರಣದಲ್ಲಿ ರಿಮಾಂಡ್ನಲ್ಲಿರುವ 3 ಆರೋಪಿಗಳನ್ನು ಬಂಧಿಸಿ ಕ್ರೈಂ ಬ್ರಾಂಚ್ ವಿಚಾರಣೆ ನಡೆಸಲಿದೆ. ಇದಕ್ಕಾಗಿ ಸದ್ಯದಲ್ಲೇ ನ್ಯಾಯಾಲಯಕ್ಕೆ ಅರ್ಜಿ ಸಲ್ಲಿಸಲಾಗುವುದು ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಂಜಂಗಾಡ್ ರೈಲು ನಿಲ್ದಾಣದ ಮೊದಲ ಪ್ಲಾಟ್ಫಾರ್ಮ್ಗೆ ಹೊಂದಿಕೊಂಡಿರುವ ಹಳಿಯಲ್ಲಿ ಗೂಡ್ಸ್ ರೈಲು ನಿಲ್ಲಿಸಿದ ಘಟನೆ. ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್. ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂಬುದು ರೈಲ್ವೆಯ ವಿವರಣೆ. ಕಾಂಜಂಗಾಡ್ ರೈಲು ನಿಲ್ದಾಣದ 1ನೇ ಪ್ಲಾಟ್ಫಾರ್ಮ್ಗೆ ಹೊಂದಿಕೊಂಡಿರುವ ಹಳಿಯಲ್ಲಿ ಗೂಡ್ಸ್ ರೈಲನ್ನು ನಿಲ್ಲಿಸಿ ಲೋಕೋ ಪೈಲಟ್ ಕೆಳಗಿಳಿದು ಹೋದ ಘಟನೆಯ ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಕಾಸರಗೋಡು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್ ಹೇಳಿದರು. ದಕ್ಷಿಣ ರೈಲ್ವೆಯ ಪಾಲಕ ಡಿವಿಷನಲ್ ಮ್ಯಾನೇಜರ್ಗೆ ಕಳುಹಿಸಿರುವ ಪತ್ರದಲ್ಲಿ ಈ ಬೇಡಿಕೆಯನ್ನು ಪ್ರಸ್ತಾಪಿಸಲಾಗಿರುವುದು. ಲೋಕೋ ಪೈಲಟ್ನ ಕಾರ್ಯದಿಂದ ಪ್ರಯಾಣಿಕರಿಗೆ ತೊಂದರೆಯಾಗಿದೆ ಎಂದು ಪತ್ರದಲ್ಲಿ ಆರೋಪಿಸಲಾಗಿದೆ. ಗೂಡ್ಸ್ ರೈಲು ತಪ್ಪಾದ ಟ್ರ್ಯಾಕ್ನಲ್ಲಿ ನಿಂತಿದ್ದರಿಂದ ಮತ್ತು ಲೋಕೋ ಪೈಲಟ್ ಹೊರಗಿಳಿದು ಹೋದುದರಿಂದ ಕಾಂಜಂಗಾಡ್ ನಿಲ್ದಾಣದಲ್ಲಿರುವ ಪ್ಯಾಸೆಂಜರ್ ರೈಲುಗಳಿಗೆ 1ನೇ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲಿಸಲು ಸಾಧ್ಯವಾಗಲಿಲ್ಲ. ರೈಲು ಹತ್ತಲು ಬಂದ ಪ್ರಯಾಣಿಕರಿಗೂ ಇದರಿಂದ ಪರದಾಡುವ ಸ್ಥಿತಿ ನಿರ್ಮಾಣವಾಯಿತು. ಗೂಡ್ಸ್ ರೈಲಿನ ಲೋಕೋ ಪೈಲಟ್ ತನ್ನ ಕರ್ತವ್ಯದ ಸಮಯ ಮುಗಿಯಿತು ಎಂಬ ಕಾರಣ ಹೇಳಿ ಇಳಿದು ಹೋಗಿದ್ದಾನೆ ಎಂಬುದು ವರದಿ. ಶೋರ್ನೂರು ಭಾಗಕ್ಕಿರುವ ಪ್ಯಾಸೆಂಜರ್ ರೈಲುಗಳು ನಿಲ್ಲುವುದು 1ನೇ ಪ್ಲಾಟ್ಫಾರ್ಮ್ನಲ್ಲಾಗಿದೆ. ಇಲ್ಲಿ ಗೂಡ್ಸ್ ರೈಲನ್ನು ನಿಲ್ಲಿಸಿದ ಕಾರಣ ಶೋರ್ನೂರಿಗೆ ಹೋಗುವ ಪ್ಯಾಸೆಂಜರ್ ರೈಲುಗಳನ್ನು 3ನೇ ಪ್ಲಾಟ್ಫಾರ್ಮ್ನಲ್ಲಿ ನಿಲ್ಲಿಸಲಾಯಿತು. ಗೂಡ್ಸ್ ರೈಲುಗಳನ್ನು ನಿಲ್ಲಿಸುವ 3ನೇ ಪ್ಲಾಟ್ಫಾರ್ಮ್ಗೆ ಪ್ಯಾಸೆಂಜರ್ ರೈಲುಗಳು ತಲುಪಿರುವುದು ಪ್ರಯಾಣಿಕರಿಗೆ ತೊಂದರೆ ಉಂಟು ಮಾಡಿತು. ಗಂಟೆಗಳ ನಂತರ ಬೆಳಗ್ಗೆ 10 ಗಂಟೆಗೆ ಮಂಗಳೂರಿನಿಂದ ಹೊಸ ಲೋಕೋ ಪೈಲಟ್ ಆಗಮಿಸಿದ ನಂತರವೇ ಗೂಡ್ಸ್ ರೈಲು ನಿಲ್ದಾಣದಿಂದ ಹೊರಟಿರುವುದು. 5 ಗಂಟೆಗಳ ಕಾಲ ಗೂಡ್ಸ್ ರೈಲು 1ನೇ ಪ್ಲಾಟ್ಫಾರ್ಮ್ನಲ್ಲಿಯೇ ನಿಂತಿರುವುದು. ಘಟನೆಯಲ್ಲಿ ಯಾವುದೇ ಭದ್ರತಾ ಲೋಪವಾಗಿಲ್ಲ ಎಂಬುದು ರೈಲ್ವೆ ಇಲಾಖೆಯ ವಿವರಣೆ. ಲೋಕೋ ಪೈಲಟ್ನ ಕರ್ತವ್ಯದ ಸಮಯ ಮುಗಿದ ಕಾರಣ ರೈಲನ್ನು ನಿಲ್ಲಿಸಿ ಹೋಗಿರುವುದು ಅಲ್ಲ ಎಂದು ಸೂಚನೆಯನ್ನು ಪಡೆದ ನಂತರವೇ 1ನೇ ಪ್ಲಾಟ್ಫಾರ್ಮ್ನಲ್ಲಿ ಲೋಕೋ ಪೈಲಟ್ ರೈಲು ನಿಲ್ಲಿಸಿರುವುದು ಎಂದು ರೈಲ್ವೆಯ ವಿವರಣೆಯಲ್ಲಿ ಹೇಳುತ್ತಿರುವುದು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಮೊಗ್ರಾಲ್ ಪುತ್ತೂರಿನ ಮನೆಯಲ್ಲಿ ಕಳ್ಳತನ ಮಾಡಲಾಗಿದೆ ಎಂದು ಭಾವಿಸಲಾದ ಚಿನ್ನಾಭರಣಗಳೆಲ್ಲವೂ ಸುರಕ್ಷಿತವಾಗಿರುವ ಸ್ಥಿತಿಯಲ್ಲಿ ಪತ್ತೆಯಾಗಿವೆ. 35 ಪವನ್ ಚಿನ್ನಾಭರಣಗಳು ನಷ್ಟವಾಗಿದೆ ಎಂಬ ಭಯವಿತ್ತು. ಪೊಲೀಸರು ಮನೆಗೆ ಬೀಗ ಹಾಕಿ ಸೀಲ್ ಹಾಕಿದ್ದರಿಂದ ಸಂಪೂರ್ಣವಾಗಿ ಪರಿಶೀಲಿಸಲು ಮನೆಯವರಿಗೆ ಸಮಯ ಲಭಿಸಿರಲಿಲ್ಲ. ಇದು ಗೊಂದಲಕ್ಕೆ ಕಾರಣವಾಯಿತು. ಗಗನಕ್ಕೇರಿದೆ ಕೋಳಿ ಮಾಂಸದ ಬೆಲೆ. ಕಳೆದ 1 ತಿಂಗಳಲ್ಲಿ ಸಗಟು ಮಾರಾಟ ಬೆಲೆಯಲ್ಲಿ 20 ರೂಪಾಯಿ ಹಾಗೂ ರಿಟೇಲ್ ಮಾರಾಟ ಬೆಲೆಯಲ್ಲಿ 30 ರೂಪಾಯಿವರೆಗೆ ಬೆಲೆ ಹೆಚ್ಚಿದೆ. ಗಗನಕ್ಕೇರಿದೆ ಕೋಳಿ ಮಾಂಸದ ಬೆಲೆ. ಕಳೆದ 1 ತಿಂಗಳಲ್ಲಿ ಸಗಟು ಮಾರಾಟ ಬೆಲೆಯಲ್ಲಿ 20 ರೂಪಾಯಿ ಹಾಗೂ ರಿಟೇಲ್ ಮಾರಾಟದ ಬೆಲೆಯಲ್ಲಿ 30 ರೂಪಾಯಿವರೆಗೆ ಹೆಚ್ಚಿದೆ. ಕಳೆದ ತಿಂಗಳು ಕ್ರಮವಾಗಿ 150 ರೂಪಾಯಿ, 160, 165 ರೂಪಾಯಿಯಾಗಿತ್ತು. ಈಗ ಅದು 170 ರೂಪಾಯಿಯು 180, 185 ರೂಪಾಯಿಯಾಗಿ ಹೆಚ್ಚಿದೆ. ಕೋಳಿ ಮಾಂಸದ ಬೆಲೆ ಕಳೆದ ತಿಂಗಳು 230 ರೂಪಾಯಿ ಆಗಿರುವುದು 290 ರೂಪಾಯಿಯಾಗಿ ಏರಿಕೆಯಾಗಿದೆ. ಬೇಸಿಗೆ ಕಾಲ ಹಾಗೂ ಉತ್ಪಾದನೆ ಅರ್ಧದಷ್ಟು ತಗ್ಗಿರುವುದು ಬೆಲೆ ಏರಿಕೆಗೆ ಕಾರಣ ಎಂದು ಹೇಳುತ್ತಿದ್ದರೂ ಬೆಲೆ ಏರಿಕೆ ನಿಯಂತ್ರಣಕ್ಕೆ ಜಿಲ್ಲಾ ಅಧಿಕಾರಿಗಳು
ಮಧ್ಯ ಪ್ರವೇಶಿಸುತ್ತಿಲ್ಲ ಎಂದು ಸಣ್ಣ ವ್ಯಾಪಾರಿಗಳು ಹೇಳುತ್ತಿರುವುದು. ಮೀನಿನ ಬೆಲೆಯಲ್ಲಿನ ಹೆಚ್ಚಳವು ಕೋಳಿ ಬೆಲೆಯ ಹೆಚ್ಚಳಕ್ಕೆ ಕಾರಣವಾಗುತ್ತಿದೆ. ಕಳೆದ ವರ್ಷ ಏಪ್ರಿಲ್ನಲ್ಲಿ ಕೋಳಿ ಮಾಂಸದ ಸಗಟು ದರ ₹113 ಹಾಗೂ ರೀಟೇಲ್ ದರ ₹125 ಆಗಿತ್ತು. ಮೇಯಲ್ಲಿ ₹133 ಮತ್ತು ₹145 ಏರಿದೆ. ಜೂನ್ನಲ್ಲಿ ₹141 ಮತ್ತು ₹153 ಏರಿದೆ. ಆದರೆ ಜುಲೈನಲ್ಲಿ ಕಡಿಮೆಯಾಗಿದೆ. ರೀಟೇಲ್ ದರ ₹122 ಕುಸಿದಿದೆ. ಆಗಸ್ಟ್ನಲ್ಲಿ ಮತ್ತೆ ಹೆಚ್ಚಿದಾಗ ₹130 ಆಗಿದೆ. ಸೆಪ್ಟೆಂಬರ್ನಲ್ಲಿ ₹140, ಅಕ್ಟೋಬರ್ನಲ್ಲಿ ₹145. ನವೆಂಬರ್ನಲ್ಲಿ ಒಂದೇ ಬಾರಿಗೆ ₹50 ಕಡಿಮೆಯಾಗಿದ್ದು ನವೆಂಬರ್ನಲ್ಲಿ ₹95 ಆಗಿದೆ. ಡಿಸೆಂಬರ್ನಲ್ಲಿ ಮತ್ತೆ ಏರಿಕೆಯಾಗಿ ₹110 ಆಗಿದೆ. ಜನವರಿಯಲ್ಲಿ ₹110, ಫೆಬ್ರವರಿಯಲ್ಲಿ ₹142, ಮಾರ್ಚ್ನಲ್ಲಿ ₹2 ಇಳಿಕೆ ಕಂಡರೂ ನಂತರ ಬೆಲೆ ಏರಿಕೆಯಾಗಿದೆ. ಮಳೆಯ ನಡುವೆಯೂ ಜೂನ್ನಲ್ಲಿ ಕೋಳಿ ಬೆಲೆ ಕುಸಿಯಲಿದೆಯೇ ಎಂದು ವ್ಯಾಪಾರಿಗಳಿಗೆ ಖಚಿತವಾಗಿ ಹೇಳಲು ಸಾಧ್ಯವಿಲ್ಲ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಹೊಸ ಬಸ್ ನಿಲ್ದಾಣದ ಗೋಲ್ಡನ್ ಆರ್ಕಿಡ್ ಕಟ್ಟಡದ ಸನ್ಶೆಡ್ ಮುರಿದು ಬಿದ್ದ ಘಟನೆ. ತಪ್ಪಿರುವುದು ಭಾರಿ ದೊಡ್ಡ ಅನಾಹುತ. ಸಮೀಪದಲ್ಲಿ ನಿಲ್ಲಿಸಿದ ದ್ವಿಚಕ್ರ ವಾಹನಗಳಿಗೆ ಹಾನಿ ಸಂಭವಿಸಿದೆ. ನಗರದ ಹೊಸ ಬಸ್ ನಿಲ್ದಾಣ ಸಮೀಪದ ಗೋಲ್ಡನ್ ಆರ್ಕಿಡ್ ಕಟ್ಟಡದ ಸನ್ಶೆಡ್ ಮುರಿದು ಬಿದ್ದ ಘಟನೆ ನಡೆದಿದೆ. ಮಂಗಳವಾರ ಮಧ್ಯಾಹ್ನ 2:30 ಸುಮಾರಿಗೆ ಈ ಘಟನೆ ನಡೆದಿರುವುದು. ಕಟ್ಟಡದ ಸಮೀಪದಲ್ಲಿ ಹೋಟೆಲ್ ಇದ್ದು ಪ್ರತಿದಿನ ಆಹಾರ ಸೇವಿಸಲು ಅಪಾರ ಸಂಖ್ಯೆಯಲ್ಲಿ ಜನರು ಇಲ್ಲಿಗೆ ಆಗಮಿಸುತ್ತಾರೆ. ಮಧ್ಯಾಹ್ನದ ವೇಳೆಯಾದ್ದರಿಂದ ಎಂದಿನಂತೆ ಹೋಟೆಲ್ಗೆ ಜನರು ಆಗಮಿಸಿದ್ದರು. ಆದರೆ ಸನ್ಶೆಡ್ ಮುರಿದು ಬೀಳುವ ಹೊತ್ತಿಗೆ ಹೊರಭಾಗದಲ್ಲಿ ಯಾರೂ ಇಲ್ಲದೆ ಇದ್ದದ್ದರಿಂದ ಭಾರೀ ದೊಡ್ಡ ಅನಾಹುತ ತಪ್ಪಿದೆ. ಸಮೀಪದಲ್ಲಿ ನಿಲ್ಲಿಸಿದ್ದ ದ್ವಿಚಕ್ರ ವಾಹನಗಳಿಗೆ ಹಾನಿ ಸಂಭವಿಸಿದೆ. ಕಟ್ಟಡ ಹಳೆಯದಾಗಿರುವುದು ಸನ್ಶೆಡ್ ಮುರಿದು ಬೀಳುವುದಕ್ಕೆ ಕಾರಣ ಎಂದು ಸ್ಥಳೀಯರು ಹೇಳುತ್ತಾರೆ. ಸನ್ಶೆಡ್ ಮುರಿದು ಬೀಳುವ ಶಬ್ದ ಕೇಳಿ ಜನರು ಘಟನಾ ಸ್ಥಳಕ್ಕೆ ಓಡಿ ಬಂದಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಪಾನವಲ್ಲಿ ಎಸ್ಟೇಟ್ನಲ್ಲಿ ಮರ ಕಡಿದ ಪ್ರಕರಣದಲ್ಲಿ ಆರೋಪಿಗಳ ಮುಖ ನೋಡದೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಅರಣ್ಯ ಇಲಾಖೆ ಸಚಿವ ಎಕೆ ಶಶೀಂದ್ರನ್. ಅಗಸ್ಟಿನ್ ಸಹೋದರರು ಭಾಗಿಯಾಗಿದ್ದಾರೆ ಎಂಬ ಬಗ್ಗೆಯೂ ತನಿಖೆ ನಡೆಸಲಾಗುವುದು. ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು തനിക്ക് ആരംഭിಸಿದ್ದಾರೆ ಎಂದು എകെ ശശീന്ദ്രൻ കാസർഗോഡിನಲ್ಲಿ ಹೇಳಿದರು. മുറിയുണ്ടായാൽ എന്തെല്ലാം നടപടികളാണോ സ്വീകരിക്കേണ്ടത് നടപടികളെല്ലാം സ്വീകരിക്കണം. അതിന് അവിടെ ശ്രമം അവിടെ ആരംഭിച്ചിട്ടുണ്ടെന്ന് ഞാൻ മനസ്സിലാക്കിയത്. കാരണം പോലീസ് കേസെടുത്തിട്ടുണ്ട്. അതുമായി ബന്ധപ്പെട്ട കൂടുതൽ കാര്യങ്ങൾ അന്വേഷിച്ച് ആവശ്യമായ നടപടിയെടുക്കുക എന്നുള്ളതാണല്ലോ ഗവൺമെൻറ് ചെയ്യാനുള്ളത്. അപ്പോൾ ഗവൺമെൻറ് ആ കാര്യത്തിലൊക്കെ കർശനമായ നിലപാട് സ്വീകരിക്കും. അല്ല, അവർ മരവുമായി ബന്ധപ്പെട്ട ജോലികൾ ചെയ്യുന്നവരാണല്ലോ മുറിച്ചിട്ടുണ്ടാകുക. അപ്പോൾ മറ്റേ കേസിലെ പ്രതികളായിരിക്കാം. നമ്മളിപ്പോൾ കേസ് അന്വേഷിച്ച് വരുന്നത് പ്രതികൾ മുട്ടിൽ മരമല്ല, ഏത് മരമായാലും നേരത്തെ ഞാൻ പലപ്പോഴും വ്യക്തമാക്കിയിട്ടുള്ളതുപോലെ അതിനകത്തൊന്നും ഒരാളുടെയും മുഖം നോക്കി അവരെ രക്ഷിക്കുന്ന ഒരു നിലപാടും ആരൊക്കെ എന്തൊക്കെ പറഞ്ഞാലും അന്തിമമായി ഉണ്ടാവുകയില്ല. ಬೇಸಿಗೆ ರಜಾ ದಿನಕ್ಕೆ ರಂಗನ್ನು ಪಸರಿಸಿತು ಅಪೋಲೋ ಸರ್ಕಸ್. ತಾಳಿಪಡ್ಪು ಮೈದಾನದಲ್ಲಿ ನಡೆದು ಬರುತ್ತಿರುವ ಸರ್ಕಸ್ ಯಶಸ್ವಿ ಪ್ರದರ್ಶನವನ್ನು ಮುಂದುವರೆಸಿದೆ. ಹಲವಾರು ಮಂದಿ ಕಲಾವಿದರು ಇರುವ ಸರ್ಕಸ್ ಪ್ರದರ್ಶನ ನೋಡುಗರ ಕಣ್ಮನ ಸೆಳೆಯುತ್ತಿದೆ. ಯುವ ಪೀಳಿಗೆಯ ಆಸಕ್ತಿಗಳಿಗೆ ಪ್ರಾಮುಖ್ಯತೆಯನ್ನು ನೀಡಿ ಸಂಗೀತ ಮತ್ತು ಬೆಳಕಿನ ವ್ಯವಸ್ಥೆಯೊಂದಿಗೆ ಹಲವಾರು ಕಲಾವಿದರಿರುವ ಕಲಾ ಪ್ರದರ್ಶನ. ಬೇಸಿಗೆ ರಜಾ ದಿನಕ್ಕೆ ರಂಗನ್ನು ಪಸರಿಸುತ್ತಿದೆ ಅಪೋಲೋ ಸರ್ಕಸ್. ತಾಳಿಪಡ್ಪು ಮೈದಾನದಲ್ಲಿ ನಡೆದು ಬರುತ್ತಿರುವ ಸರ್ಕಸ್ ಯಶಸ್ವಿ ಪ್ರದರ್ಶನವನ್ನು ಮುಂದುವರೆಸಿದೆ. ഇതിൻ്റെ പ്രതികരണം നല്ല പ്രതികരണം. എല്ലാവർക്കും കളീനെ പറ്റി നല്ല അഭിപ്രായമാണ്. കൂടാതെ ബൈക്ക് റൈഡിങ്ങിൽ ഇന്ത്യയിൽ നിന്ന് നമ്പർ 1 ആയിട്ട് ഞാൻ കളിക്കുന്നത്. ഇതിൽ ഒരു സ്പെഷ്യലായിട്ട് കളിക്കുന്നുണ്ട്. ഫ്രീ ഹാൻഡ്സ് റൈഡിംഗ് ആണ്. അത് ഡബിളും ട്രിപ്പിളും ആയിട്ട് അങ്ങനെ കണ്ടിന്യൂ ചെയ്ത് വരുന്നുണ്ട്. ഇതുവരെ എന്നെ കോപ്പി അടിച്ചിട്ടില്ല. ഞാൻ പഠിപ്പിക്കുന്നവരുണ്ട്. എന്നാലും പിന്നെ എല്ലാവരും പഠിച്ചു വരുമ്പോഴത്തേക്ക് 1.5 വർഷം 2 വർഷം 3 വർഷം 4 വർഷം എങ്ങനെയാവും. പക്ഷേ എന്നെക്കൊണ്ട് കഴിയുന്ന പരമാവധി ചെയ്യുന്നുണ്ട്. ഞാൻ കുറച്ച് ദിവസം കൂടി വർക്ക് ചെയ്യുന്നുണ്ട്. അതുകൊണ്ട് ഇങ്ങനെ ഇപ്പോൾ നല്ല പ്രതികരണം കിട്ടുന്ന എല്ലാ പബ്ലിക്കിനും ഇഷ്ടപ്പെടുന്നുണ്ട്. ബൈക്ക് റൈഡിങ്ങിനെ പറ്റി മറ്റുള്ള അനവധി ഐറ്റങ്ങളുമുണ്ട്. എല്ലാം പബ്ലിക്കിനും നല്ല താല്പര്യമുണ്ട് കാണാനും. ആകർഷിക്കുന്നത് പിന്നെ സാരി നമ്പറിൻ്റെ ഒന്നുണ്ട്, റിംഗ് ഡാൻസ് ഉണ്ട്, പിന്നെ മണിപ്പൂരിൻ്റെ അക്രബറ്റ് ഉണ്ട്, പിന്നെ എൻ്റെ ഗ്ലോബ് റൈഡിങ് ഉണ്ട്. പിന്നെ ഗ്ലോബിൽ എല്ലാ സർക്കസിലും സിംഗിളായിട്ടും ഡബിളായിട്ടും ഉണ്ട്. നമ്മളിവിടെ ഡബിളായിട്ടും ട്രിപ്പിളായിട്ടും അതിൽ സ്പെഷ്യലായിട്ടുള്ള റൈഡിങ് ആണ്. അതുകൊണ്ടാണ് ഇവിടെ ചെയ്തുകൊണ്ടിരിക്കുന്നത്. അതുകൊണ്ട് പബ്ലിക്കിന് എപ്പോഴും ഒരു ആകാംക്ഷയോട് കൂടിയിട്ട് നോക്കുന്നുണ്ട്. വന്നവർ തന്നെ രണ്ടാമത് വരുന്നുണ്ട്. പക്ഷേ ഈ കാലവർഷം മഴയുടെ ഒരു ഇത് കാരണം കൊണ്ട് കുറച്ചൊരു
വിചാരിച്ച പോലെ പബ്ലിക് വരുന്നില്ല. ಪ್ರತಿದಿನ 3 ಪ್ರದರ್ಶನಗಳಿವೆ. ಪ್ರದರ್ಶನವು ಮಧ್ಯಾಹ್ನ 1 ಗಂಟೆಗೆ, 4 ಗಂಟೆಗೆ, ನಂತರ 7 ಗಂಟೆಗೆ. ಸರ್ಕಸ್ ಅನ್ನು ಆಸ್ವಾದಿಸಲು ಜಿಲ್ಲೆಯ ವಿವಿಧೆಡೆಯಿಂದ ಇಲ್ಲಿಗೆ ಸಾಕಷ್ಟು ಮಂದಿ ಆಗಮಿಸುತ್ತಿದ್ದಾರೆ. ಗ್ಲೋಬ್, ಆಕ್ರೋಬ್ಯಾಟಿಕ್ಸ್, ರೋಪ್ ಬ್ಯಾಲೆನ್ಸಿಂಗ್ ಮುಂತಾದ ವಿಭಿನ್ನ ಕಾರ್ಯಕ್ರಮಗಳನ್ನು ಸರ್ಕಸ್ ಕಲಾವಿದರು ಪ್ರೇಕ್ಷಕರಿಗಾಗಿ ಸಿದ್ಧಪಡಿಸಿದ್ದಾರೆ. ಸುಮಾರು 100 ಕಲಾವಿದರಿರುವ ಅಪೋಲೋ ಸರ್ಕಸ್ಗೆ ಕಾಸರಗೋಡಿನಲ್ಲಿ ಹಲವಾರು ಅಭಿಮಾನಿಗಳಿದ್ದಾರೆ. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಪಯ್ಯನೂರಿನ ಪೆರುಂಬದ ಮುಖ್ಯ ರಸ್ತೆಯಲ್ಲಿರುವ ಮನೆಯೊಂದರಲ್ಲಿ ಭಾರೀ ದರೋಡೆ, 75 ಪವನ್ ಚಿನ್ನಾಭರಣ ಕಳ್ಳತನ ಮಾಡಿದ ಘಟನೆ. ಉಳ್ಳಾಲದಲ್ಲಿ ಅಕ್ರಮ ಪಿಸ್ತೂಲ್ ಹೊಂದಿರುವ ಮಂಜೇಶ್ವರದ 2 ಬಂಧನ, ಮಂಗಳೂರು ಸಿಸಿಬಿ ಪೊಲೀಸರ ಕಾರ್ಯಾಚರಣೆಯಲ್ಲಿ ಬಂಧಿಸಲಾಗಿರುವುದು. ಪಡನ್ನಕಾಡ್ನಲ್ಲಿ ಬಾಲಕಿಯನ್ನು ಅಪಹರಿಸಿ ಶಾರೀರಿಕವಾಗಿ ತೊಂದರೆ ನೀಡಿದ ಘಟನೆ, ಆರೋಪಿಯನ್ನು ಗುರುತಿಸಿದ್ದರೂ ಬಂಧಿಸಲು ಇನ್ನೂ ಸಾಧ್ಯವಾಗಿಲ್ಲ. ಕಾರಡ್ಕ ಅಗ್ರಿಕಲ್ಚರಿಸ್ಟ್ ಸಹಕಾರಿ ಸಂಘದ ವಂಚನೆ ಪ್ರಕರಣ ದಾಖಲಿಸಿ ವಾರ ಕಳೆದರೂ ಸಾಧ್ಯವಾಗಿಲ್ಲ ಹಣ ಪತ್ತೆ ಮಾಡಲು. ಕಾಂಜಂಗಾಡ್ ರೈಲು ನಿಲ್ದಾಣದಲ್ಲಿ ಹಳಿಯಲ್ಲಿ ಗೂಡ್ಸ್ ರೈಲು ನಿಲ್ಲಿಸಿದ ಘಟನೆ, ತನಿಖೆ ನಡೆಸಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿ ಕೆ ಇಂಬಾಶೇಖರ್. ಇಂದಿನ ವಾರ್ತಾ ಸಂಚಿಕೆಯಲ್ಲಿ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಭೇಟಿಯಾಗೋಣ. ವಂದನೆಗಳು.